ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸ್ಸು ಕನ್ನಡ ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಸೊ ನಾ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಒಂದು 2-3 ದಿವಸ ಆಯ್ತು ರೀ, ಆರಾಮಿರಲಿಲ್ಲ, ಅದಕ್ಕೆ ನಾ ವ್ಲಾಗ್ ಮಾಡ್ಲಿಕ್ಕಾಗಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ಲಾಕತ್ತೀನಿ. ಇಲ್ಲಿ ಇವತ್ತು ಮಳಗಿ ಮೇಲೆ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಿರಿ. ಸ್ವಲ್ಪ ಏನಂತಾರೆ, ಕ್ಲೈಮೇಟ್ ಚಲೋ ಅನ್ಸ್ಲತ್ತೈತೆ ರೀ ಸ್ವಲ್ಪ, ಅದಕ್ಕೆ ಬಂದು ಸುಮ್ಮ ಕುಂತಿದ್ದೆ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಇವತ್ತು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ನಾಗ ಸಮೋಸ ಮಾಡ್ಬೇಕಂತ ಅಂದಿನಿ ನೋಡಿರಿ. ಉಳ್ಳಾಗಡ್ಡಿ ಸಮೋಸ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಸೊ ನೋಡಂಬರ್ರಿ ಉಳ್ಳಾಗಡ್ಡಿ ಸಮೋಸ ಹೆಂಗೆ ಮಾಡಮು ಏನು. ನಮ್ಮ ಮನೆ ಮಳಗಿ ಮೇಲೆ ಕುಂದ್ರೆ ಈ ಥರ ವ್ಯೂ ಕಾಣ್ತದೆ ನೋಡಿರಿ. ಆ ಕಡೆಲ್ಲ ಹೊಲ ಮತ್ತು ಸ್ವಲ್ಪ ಗುಡ್ಡ ಇದ್ದಂಗೆ ಅಂತ ಅದ ರೀ. ಸೊ ಮೇಲೆ ಕುಂತಾರ ಚಲೋ ಮನ್ಸು ಬರ್ತದೆ, ವ್ಯೂನು ಚಲೋ ಕಾಣ್ತದೆ. ಸೊ ಅದಕ್ಕೆ ಸುಮ್ಮ ಟೈಮ್ ಪಾಸ್ ಅಂತ ಕುಂತಿದ್ದೆ ರೀ. ಸೊ ಈಗ ಹಾಗೆ ಇವತ್ತು ಹೊಲ್ದು ರಾಶಿ ಮಾಡಿದ್ದು ರೀ, ಹೆಸರಿನ ರಾಶಿಗಳು. ಸೊ ಮಳೆ ಬಿದ್ದು ಎಲ್ಲ ಸ್ವಲ್ಪ ಹಾಳೆ ಆಗ್ಯಾವ ರೀ ನೋಡಿರಿ, ಈ ಥರ ಹೆಸರಾಗ್ಯಾವ. ಅದಕ್ಕೆ ಇವತ್ತು ರಾಶಿ ಮಾಡ್ಕೊಂಡು ಬಂದಾರಿ. ಎಷ್ಟು ಆಗ್ತದೆ ಅಷ್ಟೆಲ್ಲ ತೊಗೊಂಡು ರಾಶಿ ಮಾಡ್ಕೊಂಡು ಬಂದಾರ ನೋಡಿರಿ. ಏನು ಮಾಡಮ್, ಎಷ್ಟು ಬಂದದ ಅಷ್ಟೇ ತೊಗೋಬೇಕಲ್ರಿ. ಸೊ ಈಗ ಬರ್ರಿ ಕೆಳಗೆ ಹೋಗಿ, ಈಗ ನಾ ಇಲ್ಲಿ ಸಮೋಸ ಮಾಡ್ಲಕ್ಕ ಒಂದು 2 ಕಪ್ ಇದ್ರಿಂದ ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ. 2 ಕಪ್ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಚಲೋ ಆಗಿ ಸ್ಮೂತಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿರಿ. ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಲ್ಲ ರೀ ನೀವು, ಅದೇ ಥರ ನಾದ್ಕೋಬೇಕು ನೋಡಿರಿ ಇಲ್ಲಿ. ಸೊ ಹೀಗೆ ನಾನು ನಾದ್ಕೊಳಕತ್ತೀನಿ ರೀ, ಸ್ವಲ್ಪ ನೀರು ಹಾಕ್ಕೊಂಡು. ಸೊ ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡಮ್ರಿ, ಒಂದು ಹಾಫ್ ಆನ್ ಅವರ್ ಆದರೂ ಬಿಡ್ರಿ. ಬಿಟ್ಟಿದ್ದಾದ್ಮೇಲೆ ಈಗ ನಾ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಈಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ಸಮೋಸ ಸ್ಟಫಿಂಗ್ ಮಾಡ್ಕೊಳತ್ತೀನಿ ರೀ, ಇಲ್ಲಿ ಸಮೋಸಕ್ಕೆ ಬೇಕಾಗಿದ್ದು ಸ್ಟಫಿಂಗ್. ಸೊ ಈಗ ಒಂದು 3 ಉಳ್ಳಾಗಡ್ಡಿ ತೊಗೊಂಡಿದ್ದೆ ರೀ, ಅವನ್ನ ಇದು ಕಟ್ ಮಾಡಿ ಹಾಕೊಳಕತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು ರೀ, ಜಾಸ್ತಿ ಏನು ಇದಕ್ಕೆ ಫ್ರೈ ಆಗೋದೇನು ಬೇಡ. ಸೊ ಹಾಗೆ ಸ್ವಲ್ಪ ಫ್ರೈ ಆಗಬೇಕು. ಸೊ ಇದಕ್ಕೀಗ ಒಂದೇ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ರೀ, ಯಾಕಂದ್ರೆ ಮತ್ತು ನಾ ಈಗ ಖಾರ ಹಾಕೋತೀನಿ ರೀ ಅದ್ರಗೋಸ್ಕರ. ಸೊ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೆ ರೀ, ಇಲ್ಲಿ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿ ಕ್ಯಾರೆಟ್ ಹಾಕ್ಕೊಂಡಿದ್ದೆ ರೀ. ಕ್ಯಾರೆಟ್ ಹಾಕ್ಕೊಂಡಿದ್ದು ಆದಮೇಲೆ ಮತ್ತು ಅದೇ ರೀತಿ ಕೈನ ತಿರುಗಿಸ್ಕೊಂಡು ಅದು ಆದಮೇಲೆ ಈಗ ನಾ ಇಲ್ಲಿ ಸ್ವಲ್ಪ 1-2 ಸ್ಪೂನು ಅವಲಕ್ಕಿ ಹಾಕ್ಕೊಂಡಿನಿ ನೋಡಿರಿ. ಇದಕ್ಕೆ ಸ್ವಲ್ಪ 2 ಸ್ಪೂನು ಅವಲಕ್ಕಿ ಹಾಕ್ಕೊಂಡು ಮತ್ತು ಚಲೋ ಹೊತ್ನಾಗ ಮಿಕ್ಸ್ ಮಾಡಿಕೊಂಡ್ರಿ. ಅದಕ್ಕೆ 1 ಟೇಬಲ್ ಸ್ಪೂನು ಅರಿಶಿಣ ಹಾಕ್ಕೊಂಡ್ರಿ, ಮತ್ತು ಅದಕ್ಕೆ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಮತ್ತು ಇಲ್ಲಿ 1 ಚಮಚ ಆಗೋಷ್ಟು ನಾನು ಖಾರ ಹಾಕ್ಕೊಂಡ್ರಿ. ಸೊ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡು ನೋಡಿರಿ. ಈಗ 1 ಕಪ್ಪಿಗೆ 2 ಚಮಚ ಮೈದಾ ಹಿಟ್ಟು ತೊಗೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ನೋಡಿರಿ. ಕಲಿಸ್ಕೊಂಡು ಸೈಡಿಗೆ ಇಟ್ಕೊತೀನಿ ರೀ. ಇದನ್ನು ಸಮೋಸ ಅಂಟಿಸ್ಲಕ್ಕ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಅದಾದಮೇಲೆ ಹಿಟ್ಟು ತೊಗೊಂಡು ಎಲ್ಲ ಈ ಥರ ಉಳ್ಳಿ ಮಾಡ್ಕೊಂಡು ಫಸ್ಟ್ ಕಟ್ ಮಾಡ್ಕೊಂಡ್ರಿ, ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಎಲ್ಲ ಸಮವಾಗಿ ಉಂಡೆ ಮಾಡ್ಕೊಳತ್ತೀನಿ ನೋಡಿರಿ. ನಾನು ಎಲ್ಲನೂ ಅಷ್ಟೇ ರೀ, ಎಲ್ಲ ಕರೆಕ್ಟಾಗಿ ಉಂಡೆನ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು, ಎಷ್ಟು ಚಪಾತಿ ಬೇಕು, ಎಷ್ಟು ಸಮೋಸ ಬೇಕೋ ಅಷ್ಟೆಲ್ಲ ಮಾಡ್ಕೋಬೇಕು ರೀ. ಮಾಡಿಕೊಂಡು ಈಗ ನಾ ಇಲ್ಲಿ ಚಪಾತಿ ಥರ ಲಟ್ಟಿಸ್ಲತ್ತೀನಿ ನೋಡಿರಿ. ಸೊ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಕೆಳಗೆ ಹಾಕ್ಕೊಂಡು ಚಪಾತಿ ಹಿಂಗೆ ಲಟ್ಟಿಸ್ಕೋತ ಬರ್ಬೇಕು ರೀ. ಸೊ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋರಿ, ಚಲೋ ಆಗ್ತವೆ. ಅದು ತೆಳ್ಳಗೆ ಈ ಥರ ಲಟ್ಟಿಸ್ಕೊಂಡು ಹೆಂಚಿ ಮೇಲೆ ಹಾಕ್ಕೊಂಡು ಜಾಸ್ತಿ ಏನು ಬೇಯಿಸ್ಬಾರ್ದು ರೀ, ಪಟ್ ಅಂತ ತೆಗಿಬೇಕು. ಚಪಾತಿ ಬೆಚ್ಚಗೆ ಮಾಡ್ಕೋತೀವಿ ಅಂತೀವಲ್ಲ ರೀ, ಹಂಗೆ ಆ ಥರ ಗರಮ್ ಮಾಡ್ಕೋಬೇಕು. ಆ ಥರ ಗರಮ್ ಮಾಡ್ಕೊಂಡು ಪಟ್ಟಂತ ತೆಗಿಬೇಕು, ಇಲ್ಲಾಂದ್ರೆ ಮತ್ತು ಚಪಾತಿ ಸುಟ್ಟಂಗೆ ಸುಟ್ರೆ ಖಡಕ್ಕಾಗಿ ಸಮೋಸ ಬರಲ್ಲ ರೀ. ಸೊ ಹೀಗೆ ನಾ ಎಲ್ಲನೂ ಚಪಾತಿ ರೆಡಿ ಮಾಡಿಕೊಂಡು ಇಟ್ಕೊಳತ್ತೀನಿ ನೋಡಿರಿ. ಮತ್ತೊಂದು ಚಪಾತಿ ತೋರ್ಸ್ಲಕತ್ತೀನಿ ನೋಡಿರಿ. ಮೈದಾ ಹಿಟ್ಟು ಕೆಳಗೆ ಹಾಕ್ಕೊಂಡು ಚಪಾತಿ ಲಟ್ಟಿಸ್ದಂಗೆ ತೆಳ್ಳಗೆ ಲಟ್ಟಿಸಿ ಮತ್ತು ಹೆಂಚಿ ಮೇಲೆ ಕಾದ ಹೆಂಚಿ ಮೇಲೆ ಹಾಕಬೇಕು ರೀ. ಚಪಾತಿ ಹಾಕಿ ತೆಕ್ಕೊಂಡು ಬಿಡ್ಬೇಕು ನೋಡಿರಿ ಪಟ್ ಅಂತ. ಸೊ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡ್ಕೊಂಡು ಮತ್ತು 2 ಸೈಡ ಸ್ವಲ್ಪ ಬೆಚ್ಚಗೆ ಆದಮೇಲೆ ತೆಗೆದು ಬಿಡ್ಬೇಕು ರೀ ಅವು ಚಪಾತಿನ. ಸೊ ಈಗ ಇಷ್ಟು ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ನಾ ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸುಟ್ಕೊಂಡು ಸೊ ಈ ಕಲ್ ಮೇಲೆ ಹಾಕಿ ಇವೆಲ್ಲ 4 ಸೈಡ ಕಟ್ ಮಾಡ್ಬೇಕು ರೀ. ಚಪಾತಿ ಕಟ್ ಮಾಡಿ ಇದು ಸಮೋಸದು ಪ್ಲೇಟ್ಸ್ನ ರೆಡಿ ಮಾಡ್ಕೋಬೇಕು ನೋಡಿರಿ. ಉದ್ದುದಾಗಿ ಎಲ್ಲ ಸೈಡಿಂದ ಎಕ್ಸ್ಟ್ರಾ ತೆಗೆದು ರೆಡಿ ಮಾಡ್ಕೋಬೇಕು
ಮಾಡ್ಕೋಬೇಕು ರೀ ಇದನ್ನು. ಸೊ ಅದಾದಮೇಲೆ ಈಗ ನಾ ಸ್ಟಫಿಂಗ್ ಮಾಡೋಕೆ ಸಮೋಸ ಆಕಾರನಾಗ ರೆಡಿ ಮಾಡಿ ಸ್ಟಫಿಂಗ್ ಮಾಡ್ಲತ್ತೀನಿ ನೋಡಿರಿ. ನಾ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಉಳ್ಳಾಗಡ್ಡಿದು ಸ್ಟಫಿಂಗು, ಅದನ್ನು ಅದ್ರೊಳಗೆ ತುಂಬಿ ಈಗ ನಾ ಇದಕ್ಕೆ ಈ ಮೈದಾ ಹಿಟ್ಟಿಂದ ಏನು ಮಾಡ್ಕೊಂಡಿದ್ದಲ್ಲ ರೀ ನಾ ಅದು ಇದಕ್ಕೆ ಹಾಕ್ಲತ್ತೀನಿ ನೋಡಿರಿ. ಹಚ್ಲಕತ್ತೀನಿ ರೀ. ಹಚ್ಚಿದ್ರೆ ಕರೆಕ್ಟಾಗಿ ಅಂಟ್ಕೋತಾವ. ಎಣ್ಣೆ ಹಾಕಿದ್ರೆ ಬಿಡಲ್ಲ. ಅದ್ರಗೋಸ್ಕರ ಎಲ್ಲ ಒಡೆಯಲ್ರಿ ಎಣ್ಣೆ ಹಚ್ಕೊರಿ. ಈ ಥರ ಮಾಡ್ಕೊಂಡ್ರೆ ಎಣ್ಣೆ ಹಾಕಿದ್ರೆ ಒಡೆಯಲ್ಲ ಅಂಥೇಳಿ ಈ ಥರ ಎಲ್ಲನೂ ಮೈದಾ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡು ಸ್ಟಫಿಂಗ್ ಅದ್ರಾಗ ಹಾಕ್ಕೊಂಡು ನಾ ಎಲ್ಲ ಹಿಂಗೆ ಅಂಟಿಸ್ಲತ್ತೀನಿ ನೋಡಿರಿ. ಎಲ್ಲ ಸಮೋಸನೂ ಇದೇ ಥರ ಮಾಡ್ಕೊತೀನಿ ನೋಡಿರಿ ನಾನು. ಸೊ ಮಾಡಿಕೊಂಡು ಇದೇ ಥರ ಎಲ್ಲನೂ ರೆಡಿ ಮಾಡ್ಕೋಬೇಕು ರೀ. ಸೊ ಒಂದೊಂದೇ ಸಮೋಸನ ಹಚ್ಕೊಂಡು ನಾನು ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ನೋಡಿರಿ. ಸೊ ಉಳ್ಳಾಗಡ್ಡಿದು ಸಮೋಸ ಟೇಸ್ಟಾಗಿ ಬರ್ತಾವೆ ರೀ, ಭಾಳ ಟೇಸ್ಟಾಗಿರ್ತಾವೆ. ಮತ್ತು ಇವು ಕ್ರಿಸ್ಪಿನೂ ಇರ್ತಾವೆ, ಚಲೋ ಇರ್ತಾವೆ ರೀ. ಸೊ ಸಣ್ಣ ಅನ್ನಿಸ್ತಾವೆ, ಬಟ್ ಕ್ರಿಸ್ಪಿ ಚಲೋ ಆಗಿ ಬರ್ತಾವೆ ರೀ. ಸೊ ಟೇಸ್ಟ್ ತಿನ್ನಕ್ಕೂ ಭಾಳ ರುಚಿಯಾಗಿರ್ತದೆ ರೀ. ಸೊ ಈ ಥರ ಸ್ಟಫಿಂಗ್ ಮಾಡ್ಕೊಂಡಿನಿ ನೋಡ್ರಿ ನಾ. ಎಲ್ಲನೂ ಇದೇ ಥರ ಸಮೋಸನೂ ಒಂದೊಂದಾಗಿ ಎಲ್ಲ ಹಚ್ಕೊಂಡು ನಿಮ್ಗೆ ತೋರ್ಸ್ಲಕತ್ತೀನಿ ನೋಡಿರಿ. ಈಗ ಎಲ್ಲ ಸಮೋಸನೂ ರೆಡಿ ಆದವು ರೀ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಎಷ್ಟು ಕರಿಯಕ್ಕೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದೇ ಸಮೋಸ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ಅವು ಸಮೋಸನ ಇದಕ್ಕೆ ಒಂದೊಂದಾಗಿ ಬಿಡ್ತೀನಿ ನೋಡಿರಿ. ಸೊ ಸಮೋಸ ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಬಿಡ್ರಿ, ಚಲೋ ಎಣ್ಣೆ ಕಾಯ್ದ್ಮೇಲೆ ಇವು ಸಮೋಸನ ಅದಕ್ಕೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಲ್ಲ ಸಮೋಸನೂ ಈ ಥರ ಹುರ್ಕೊಳ್ಬೇಕು ರೀ. ಅಂದ್ರೆ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ತೆಗೆದಿಡ್ಬೇಕು ನೋಡಿರಿ. ಸೊ ಈಗ ಮತ್ತೆ ನಾ ಹಾಕೊಲತ್ತೀನಿ ನೋಡಿರಿ. ಮತ್ತೆ ಉಳ್ದಿದ್ದೀವಲ್ಲ ರೀ ಅವನು ಸಮೋಸ ಎಲ್ಲನೂ ಸಮೋಸ ಹಾಕ್ಕೊಂಡು ಒಂದು 4-5 ಸಮೋಸ ಹಾಕ್ಕೊಂಡು ಈಗ ಎಣ್ಣೆಗ ಕರ್ಕೊಲಕತ್ತೀನಿ ನೋಡಿರಿ. ಎಲ್ಲನೂ ಕರ್ದಾದ್ಮೇಲೆ ಮತ್ತು ಗೋಲ್ಡನ್ ಬ್ರೌನ್ ಬರೋವರೆಗೂ ಚಲೋ ಹೊತ್ನಾಗ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊರಿ. ಈಗ ಸೈಡಿಂದ ಏನು ಕಟ್ ಮಾಡಿದ್ದು ಅಲ್ರಿ ಅವೇನು ವೇಸ್ಟ್ ಆಗೋಲ್ಲ, ಅವು ಬಿಟ್ಬಾರ್ದು. ಸೊ ಅವನು ಈಗ ಎಣ್ಣೆಗೆ ಹಾಕರ್ಕೊಂಡ್ರು ಚಿಪ್ಸ್ ಆದಂಗೆ ಆಗ್ತಾವೆ ರೀ. ಸೊ ಟೀ ಜೊತೆ ಅದು ಸಖತ್ತಾಗಿರ್ತದೆ ರೀ ಟೇಸ್ಟ್ ಇದ್ರದ್ದು. ಸೊ ಅವನು ವೇಸ್ಟ್ ಮಾಡಲ್ಲ. ನಾ ಇದಕ್ಕೆ ಈಗ ಕರ್ಕೊಂಡು ಹಾಕೋತೀನಿ ನೋಡಿರಿ. ಇಷ್ಟೇ ರೀ ಸಮೋಸ ಮಾಡೋ ರೆಸಿಪಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನೆಲ್ನ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ ರೀ. ಟೇಕ್ ಕೇರ್ ಆಲ್.